ಎಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯ ಅರಮನೆಯ ರಾತ್ರಿಗಳು ಹೇಗಿದ್ದವು ಹಾಗೂ ಒಂದು ದಿನ ಮಹಾದೇವಿ ഇരുಳಿನ ತಂಗಾಳಿಯನ್ನ ಸವಿಯಲು ಉದ್ಯಾನವನಕ್ಕೆ ಆಗಮಿಸಿದಾಗ ಅಲ್ಲಿ ಕೌಶಿಕ ಮಹಾರಾಜನ ಭೇಟಿಯಾಗುತ್ತೆ. ಆತ ಸುರಪಾನವನ್ನ ಮಾಡಿ ಮಹಾದೇವಿಯನ್ನ ಒಲಿಸಿಕೊಳ್ಳಲು ಮಾತನಾಡುತ್ತಿರುತ್ತಾನೆ. ಆ ವಿಷಯವು ಹೇಗೆ ನಡೆಯಿತು ಎಂಬುದನ್ನು ಕಳೆದ ಪಾಡ್ಕಾಸ್ಟ್ನಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಸುರಪಾನವನ್ನ ಮಾಡಿ ಮಹಾದೇವಿಯಿಂದ ತಿರಸ್ಕಾರಗೊಂಡಂತಹ ಕೌಶಿಕ ಕುಡಿದ ಮತ್ತಲ್ಲಿ ಉದ್ಯಾನವನದಲ್ಲಿಯೇ ಮಲಗಿರ್ತಾನೆ. ಕೌಶಿಕನಿಂದ ದೂರ ಬಂದಂತಹ ಮಹಾದೇವಿಯು ತನ್ನ ಶಯನ ಗೃಹಕ್ಕೆ ಆಗಮಿಸ್ತಾಳೆ. ಅದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಕೌಶಿಕನಿಂದ ದೂರ ಸಾಗಿ ಬಂದ ಮಹಾದೇವಿ ಕ್ಷಣಕಾಲ ನಿಂತು ಹಿಂದೆ ತಿರುಗಿ ನೋಡಿದಳು. ಸ್ತಂಭೀಭೂತನಾಗಿ ನಿಂತಿದ್ದ ಅವನು ತನ್ನಲ್ಲಿ ತಾನೇ ಏನನ್ನೋ ಗೊಣಗಿಕೊಳ್ಳುತ್ತಾ ಹಿಂದಕ್ಕೆ ಸರಿದು ಶಿಲಾನಾಸದ ಕಡೆಗೆ ನಡೆಯುತ್ತಿದ್ದ. ವಿಷಾದದಿಂದ ನುಡಿದಳು, ಪರಿವರ್ತನೆ ಮಾಡಬೇಕೆಂದು ಎಷ್ಟು ಯತ್ನಿಸಿದರೂ ಸಾಧ್ಯವಾಗದು. ಅಡಿಕೆಗೆ ಮೆಚ್ಚಿದ ಸೊಣಗನಂತೆ ಅಮೃತದ ರುಚಿ ಸರಿಬರದು. ಅಂಗದಿಚ್ಛೆಗೆ ಮದ್ಯ ಮಾಂಸ ತಿನ್ನುವ, ಕಂಗಳಿಚ್ಛೆಗೆ ಪರವಧುವ ನೆರೆಯುವ, ಮಾಯೆಯ ತಾಳಕ್ಕೆ ಕುಣಿಯುವ ಇಂತಹವರಿಗೆ ಆಧ್ಯಾತ್ಮ ವಿದ್ಯೆಯನ್ನ ಕಲಿಸುವುದು ಕಷ್ಟಕರ ಎಂದುಕೊಂಡಳು. ഇരുಳಿನ ಕಡೆಯ ಜಾವ ಆರಂಭವಾಗುವುದರ ಮುನ್ಸೂಚನೆಯನ್ನ ಕಂಡು ಮಿಂದು ಪೂಜಿಸಬೇಕೆಂದು ನಿರ್ಧರಿಸಿದಳು. ಮಾನಸಿಕ ತಳಮಳವನ್ನ ವ್ಯತೆಯನ್ನ ಮರೆಯುವ ಏಕೈಕ ಸಾಧನ ಅದಾಗಿತ್ತು. ಪೂಜೆ ಮುಗಿಸಿದಾಗ ಬೆಳಗಾಗಿ ಸೂರ್ಯನು ಆಳೆತ್ತರ ಆಗಸದಲ್ಲಿದ್ದ. ಅವನ ಹೊಂಗಿರಣಗಳ ಸ್ಪರ್ಶದಿಂದ ರೋಮಾಂಚನಗೊಂಡು ಹೂವು ಎಲೆಗಳು ಕಾಂತಿಯುಕ್ತವಾಗಿ ಮಿಂಚುತ್ತಿದ್ದವು. ಮಹಾದೇವಿಗೆ ಬಹು ಆನಂದವೆನಿಸಿ ಕದವನ್ನ ತೆರೆದು ಹೊರಗೆ ಬಂದು ಕಿಟಕಿಯ ಬಳಿ ನಿಂತಳು. ಚೈತ್ರವನತಿಯ ದೂತೆಯಾಗಿ ಬರುವ ಮಾಧವೀಲತೆಯ ಹೊಸ ಎಲೆಗಳಿಂದ ಶೋಭಿಸುತ್ತಾ ಪರಿಮಳವನ್ನ ಗಾಳಿಯೊಡನೆ ಬೆರೆಸಿ ಕಳಿಸುತ್ತಿದ್ದರೆ ಎಲೆಗಳ ಮರೆಯಲ್ಲಿ ಅರಳಿ ಮಧುರವಾದ ಕಂಪನ್ನ ಇರುವಂತಿಕೆಯೂ ಕೂಡ ಗಾಳಿಯಲ್ಲಿ ಬೆರೆಸುತ್ತಿತ್ತು. ಈ ತಾನದಲ್ಲಿ ಜಾಜಿಯು ಹಿಂದೆ ಬೀಳಲು ಸಿದ್ಧವಿರಲಿಲ್ಲ. ರಾತ್ರಿ ಸರಿದು ಬೆಳಗು ಇಳಿಯುವ ಹೊತ್ತಿಗೆ ಮೈ ತೆರೆಯುವ ನವವಿಕಸಿತ ಜಾಜಿ ತನ್ನ ಕಂಪನ್ನ ಸೇರಿಸುತ್ತಿತ್ತು. ತನ್ಮಯಳಾಗಿ ಆಸ್ವಾದಿಸುತ್ತಾ ಸೃಷ್ಟಿಯ ಸೊಬಗನ್ನ ಕಣ್ಣಿನಿಂದ ಈಂಟುತ್ತಿದ್ದಳು ಮಹಾದೇವಿ. ದಾಸಿಯರು ಒಬ್ಬೊಬ್ಬರೇ ಮೈ ಮುರಿಯುತ್ತಾ ಏಳತೊಡಗಿದ್ದರು. ತಾಪಾಗಲೇ ಉಪ್ಪವಡಿಸಿದಿರಾ? ಮಹಾದೇವಿಯನ್ನ ಕಂಡು ಮದನರತಿ ಶಿವಕಾಮಿನಿಯರು ಉದ್ಘರಿಸಿದರು. ಎದ್ದದ್ದು ಆಯಿತು, ಪೂಜೆಯೂ ಆಯಿತು. ಪ್ರಸನ್ನ ಮುಖಿಯಾಗಿ ಮಹಾದೇವಿ ಅಂದಳು. ಅಂದರೆ ನಿದ್ದೆ ಮಾಡಲಿಲ್ಲವೇ? ಮದನರತಿ ಕೇಳಿದಳು. ಕೇವಲ ಉಣ್ಣುವುದು, ತಿನ್ನುವುದು, ನಿದ್ರಿಸುವುದು ಇವಿಷ್ಟೇ ಮನುಷ್ಯನ ಗುರಿಯೇ ಮದನ? ಶಿವಕಾಮಿನಿ, ಬೇಗನೆ ಮುಖ ಮಾರ್ಜನ ಮಾಡಿಕೊ. ಉದ್ಯಾನದಲ್ಲಿ ಸುತ್ತಾಡಿ ಬರೋಣ. ಪ್ರಕೃತಿಯ ಒಡಲು ಅದೆಷ್ಟು ಸುಂದರವಾಗಿದೆ. ಮಹಾದೇವಿ ಮೆಲ್ಲನೆ ಅರಮನೆಯ ಸೋಪಾನಗಳನ್ನ ಇಳಿಯುತ್ತಾ ಸುತ್ತಲೂ ಕಣ್ಣು ಹಾಯಿಸಿದಳು. ನಿಸರ್ಗದ ಕಣಕಣದಲ್ಲಿ ಜೀವಂತಿಕೆ ಪುಟಿಯುವಂತೆ ಭಾಸವಾಯಿತು. ಶಿವಕಾಮಿನಿಯೊಡನೆ ಉದ್ಯಾನದ ವಿವಿಧ ಭಾಗಗಳಲ್ಲಿ ಸಂಚರಿಸಿದಳು. ಅರಮನೆಯ ಸುತ್ತಲೂ ಒಂದು ಕಡೆ ಸುವಾಸಿತ ಹಸಿರೆಲೆಗಳಿಂದ ಘಮಘಮಿಸುವ ಮರುಗ, ದವನ, ಪನ್ನೀರೆಲೆ, ದೊಡ್ಡಪತ್ರೆ, ಭದ್ರಮುಖಿ ಗಿಡಗಳು. ಇನ್ನೊಂದು ಕಡೆ ಮಲ್ಲಿಗೆ, ಸೇವಂತಿಗೆ, ಇರುವಂತಿಗೆ, ಬಸವನ ಪಾದ, ನಂದಬಟ್ಟಲು, ಜಾಜಿ, ಮೊಲ್ಲೆ, ಚೆಂಗಣಗಿಲೆ, ಹೊನ್ನೆ ಮುಂತಾದ ಹೂಗಿಡ ಬಳ್ಳಿಗಳು. ನಂತರ ಸಂಪಿಗೆ, ಗಗನ ಮಲ್ಲಿಗೆ, ಸುರಹೊನ್ನೆ, ಪಾರಿಜಾತ, ಕಾಂಚಾಳದ ಮರಗಳು. ಕೌಶಿಕನ ಏಕಾಂತ ಭವನ ಮತ್ತು ಮಹಾದೇವಿಗೆ ಅವಕಾಶ ಮಾಡಿಕೊಟ್ಟ ಪ್ರಶಾಂತ ಭವನಕ್ಕೆ ಎದುರಾಗಿ ಒಂದು ಸುಂದರವಾದ ತಿಳಿಗೊಳ, ಅರಸಂಚೆಯ ಜೋಡಿಯೊಂದನ್ನ ಅಲ್ಲಿ ಆಡಲು ಬಿಡಲಾಗಿತ್ತು. ವಿಸ್ತಾರವಾದ ಕೊಳದ ಕೆಲವು ಎಡೆಗಳಲ್ಲಿ ತಾವರೆ, ನೈದಿಲೆಗಳು ಶೋಭಿಸುತ್ತಿದ್ದವು. ಸೂರ್ಯೋದಯದಿಂದಾಗಿ ರವಿಸತಿ ಅಂಬುಜೆ ಅತ್ಯಂತ ಉಲ್ಹಸಿತಳಾಗಿ ಮೈಮರೆಯುತ್ತಿದ್ದಳು. ಸುಪ್ರಭಾತದ ಸೂರ್ಯ ಕಿರಣಗಳಿಂದ ಸ್ಫೂರ್ತಿಗೊಂಡ ಹಂಸ ಪಕ್ಷಿಗಳು ಕೊಕ್ಕಿನಿಂದ ನೀರು ಚಿಮ್ಮುತ್ತಾ
ಪಟಪಟನೆ ರೆಕ್ಕೆ ಬಡಿಯುತ್ತಾ ತೇಲುತ್ತಾ ಒಂದರ ಕೊಕ್ಕನ್ನ ಒಂದು ಸ್ಪರ್ಶಿಸುತ್ತಾ ಚೆಲ್ಲಾಟ ಆಡುತ್ತಿದ್ದವು. ದಾರಿಯನ್ನ ಬಿಟ್ಟು ಇಕ್ಕೆಲಗಳಲ್ಲೂ ಪ್ರಯತ್ನಪೂರ್ವಕವಾಗಿ ಬೆಳೆಸಿದ ಹಸಿರು ಹುಲ್ಲು ಮೆತ್ತನೆಯ ರತ್ನಗಂಬಳಿಯನ್ನ ಹರವಿತ್ತು. ಪರಿಚಾರಕರು ಸೂರೆ ಮಾಡುವ ಕಾಳನ್ನ ಹೆಕ್ಕಿಕೊಳ್ಳಲು ಪಾರಿವಾಳಗಳ ಹಿಂಡು ಬಂದು ನೆಲದ ತುಂಬ ಹರಿದಾಡುತ್ತಿತ್ತು. ಮಹಾದೇವಿಯ ಉಲ್ಲಾಸ ವರ್ಧಿಸಿ ಉದ್ಯಾನದ ಒಳಭಾಗಕ್ಕೆ ನಡೆದಳು. ಅದು ದಟ್ಟವಾದ ವೃಕ್ಷರಾಶಿಯಿಂದ ವಿಜೃಂಭಿಸುವ ವಲಯ. ಅಲ್ಲಿ ಕೋಗಿಲೆ, ಕಾಜಾಣ, ಗೊರವಂಕ, ಗಿಳಿ, ಗುಬ್ಬಿ, ಮರಕುಟಿಕೆಗಳ ಕಾರ್ಯಚಟುವಟಿಕೆ ನಡೆದಿತ್ತು. ಬೇಲ, ಮಾವು, ಹಲಸು, ತೆಂಗು, ಅಡಿಕೆ, ಮಾದಾಲ, ಚಕ್ಕೋತ ಮುಂತಾದ ಮರಗಳು ದಟ್ಟವಾಗಿ ಎಲೆಗಳನ್ನು ಹರಡಿದ್ದವು. ಉದ್ಯಾನವನದ ಮಧ್ಯಭಾಗದಲ್ಲಿ ಮಾನವ ನಿರ್ಮಿತ ಮಾದವೀಲತೆಯ ಮಂಟಪಗಳು ಅನೇಕವಿದ್ದವು. ಆದರೆ ಅಲ್ಲಿ ಅವು ಸ್ವೇಚ್ಛೆಯಿಂದ ಅತ್ಯಂತ ಮನೋಹರವಾಗಿ ಬೆಳೆದಿದ್ದವು. ಹಿರಿಯ ಮರವನ್ನ ತಬ್ಬಿಕೊಂಡು ಹಬ್ಬಿ ಆಶ್ರಯ ನೀಡಿದಂತಹ ಮಾತೃವೃಕ್ಷದ ಕೊಂಬೆಗಳನ್ನೆಲ್ಲ ಆಕ್ರಮಿಸಿ ಬಣ್ಣದ ಬಣ್ಣದ ಹೂವುಗಳಿಂದ ಅವನ್ನ ಅಲಂಕರಿಸಿ ಅಕ್ಕಪಕ್ಕದ ವೃಕ್ಷಗಳಿಗೂ ದಾಂಗುಡಿ ಇಟ್ಟು ಹಬ್ಬಿದ ಮಾದವಿ ಲತೆಗಳು ನೆಲಕ್ಕೆ ರವಿ ಕಿರಣಗಳು ಸೋಂಕದಷ್ಟು ದಟ್ಟವಾದ ಮೇಲ್ಛಾವಣಿಯನ್ನ ನಿರ್ಮಿಸಿದ್ದವು. ಬಿರಿದ ಹೂಗಳು ರೆಕ್ಕೆಯನ್ನ ಮುದುರಿಕೊಂಡ ಚಿಟ್ಟೆಗಳಂತೆ ಕಾಣುತ್ತಿದ್ದು ಮಾದಕವಾದ ನರುಗಂಪನ್ನ ಬೀರಿ ಮೈಮರೆಸುತ್ತಿದ್ದವು. ನೆಲದ ಮೇಲಿನ ದಟ್ಟನೆಯ ಹುಲ್ಲು, ಅದರ ಮೇಲೆ ಬಿದ್ದಂತಹ ಹಿಮದ ಹನಿಗಳು ಕಾಲಿರಿಸಿದಾಗ ತಂಪನ್ನ ಉಂಟು ಮಾಡುತ್ತಿದ್ದವು. ತೋಟದ ಇನ್ನೊಂದು ಭಾಗದಲ್ಲಿ ಕಬ್ಬು, ಬಾಳೆಗಳ ಬೆಳೆಯೂ ಅಷ್ಟೇ ಸೋಂಪಾಗಿತ್ತು. ನಿಸರ್ಗ ದೇವತೆಯು ತನ್ನ ವಿವಿಧ ಮುಖ ಮುದ್ರೆಗಳನ್ನ ಪ್ರದರ್ಶನಕ್ಕೆ ಇರಿಸಿದಂತೆ ತೋರುತ್ತಲಿತ್ತಲ್ಲಿ. ಮಹಾದೇವಿ ಪುಳಕಿತ ಚೇತನಳಾಗಿ ಮೈಮರೆಯುತ್ತಿದ್ದಾಗಲೇ ಪಕ್ಷಿಯೊಂದರ ದನಿ ಕೇಳಿತು. ಅದಕ್ಕೆ ಮಾತನಿಗೊಂಡುವಂತೆ ಇನ್ನೊಂದು ಅಂತಹುದೇ ಧ್ವನಿ ಆದಾಗ ಏನನ್ನೋ ಕುತೂಹಲದಿಂದ ಅರಸುತ್ತಿದ್ದ ಶಿವಕಾಮಿನಿ ಉಸ್ತುಕಳಾಗಿ, "ಒಡತಿ, ಅಲ್ಲಿ ನೋಡಿ ನವಿಲು" ಎಂದು ಕೈ ತೋರಿದಳು. ಮಹಾದೇವಿ ಸಂತೋಷ ಚಿತ್ತಳಾಗಿ ನೋಡಿದಳು. ಮುಂಜಾನೆಯ ಚೇತು ಹಾರಿ ಬಿಸಿಲಿನಲ್ಲಿ ಗಂಡು ನವಿಲು ಕೇಕೆ ಹಾಕುತ್ತಾ ಗರಿಬಿಚ್ಚಿ ಕುಣಿಯುತ್ತಿತ್ತು. ಹೊಂಬೆಳಗಲ್ಲಿ ಅದರ ಬಣ್ಣ ಬಣ್ಣದ ಕಣ್ಣುಗಳು ನಯನ ಮನೋಹರವಾಗಿ ಹೊಳೆಯುತ್ತಿದ್ದವು. ಹೆಣ್ಣು ನವಿಲು ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ತನ್ನ ಇನಿಯನನ್ನ ಸಮೀಪಿಸುತ್ತಿತ್ತು. ಅನಿತರಲ್ಲಿ ಕಂಡ ಒಂದು ದಿಬ್ಬವನ್ನ ಹತ್ತಿ ನೋಡಿದಾಗ ಮುಂದೆಲ್ಲ ವಿಸ್ತಾರವಾದ ಬಯಲು, ಅಲ್ಲಿ ಹಸಿರು ಸಮುದ್ರದಂತೆ ತೋರುವಂತಹ ಭತ್ತದ ಗದ್ದೆಗಳು, ನೀರಿಳಿಯ ಬಣ್ಣದ ತೆನೆ ಒಡೆದ ಕಬ್ಬಿನ ಗದ್ದೆಗಳು ಕಾಣಬರುತ್ತಿದ್ದವು. ಶಿವಕಾಮಿನಿ, ಸೃಷ್ಟಿಯೆಲ್ಲ ಸಜೀವವಾಗಿ ಎದ್ದು ನಿಂತಿದೆ ನೋಡು. ಪರಮಾತ್ಮನ ಸೌಂದರ್ಯ ಪ್ರಜ್ಞೆ ಎಷ್ಟೆಂಬುದಕ್ಕೆ ಇದು ಸಾಕ್ಷಿ ನುಡಿಯುತ್ತಿದೆ. ಹೆಣ್ಣು ಎಷ್ಟೇ ಶೃಂಗಾರ ಮಾಡಿಕೊಳ್ಳಲಿ ನವಿಲಿನಷ್ಟು ಶೃಂಗರಿಸಿಕೊಳ್ಳಲು ಸಾಧ್ಯವಿಲ್ಲ. ದೈವಿ ಲೀಲೆ ಅಗಾಧ. ಸಂಭ್ರಮದಿಂದ ಮಾತವಿ ಲತೆಯ ಹಂದರದ ಕೆಳಗೆ ಹುಲ್ಲಿನ ಹಾಸಿಗೆಯ ಮೇಲೆ ಕುಳಿತು ನವಿರಾಗಿ ಕೈಯಾಡಿಸಿದಳು. ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನಂತರ ಕಣ್ತೆರೆದಳು. ತನ್ನ ಕೈಯಲ್ಲಿ ಹಿಡಿದು ತಂದಿದ್ದ ಬೆತ್ತದ ಬುಟ್ಟಿಯೊಂದನ್ನ ತೆರೆದು ತಾಡ ಓಲೆಗರಿ ಕಂಠವನ್ನ ತೆಗೆದು ಕೊರೆಯತೊಡಗಿದಳು. ಈಳೆ ನಿಂಬು ಮಾವು ಮಾದಲಕ್ಕೆ ಹುಳಿ ನೀರನ್ನ ಎರೆದವರಾರಯ್ಯ. ಕಬ್ಬು, ಬಾಳೆ, ಹಲಸು, ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ. ಕಳವೆ, ರಾಜಾನ್ನ, ಶಾಲನ್ಯಕ್ಕೆ ಓಗರದ ಉದಕವನ್ನೆರೆದವರಾರಯ್ಯ. ಮರುಗ, ಮಲ್ಲಿಗೆ, ಪಚ್ಚೆ, ಮುಡಿವಾಳಕ್ಕೆ ಪರಿಮಳದುದಕವನೆರೆದವರಾರಯ್ಯ. ಇಂತಿ ಜಲವು ಒಂದೇ, ನೆಲನು ಒಂದೇ, ಆಕಾಶವೂ ಒಂದೇ. ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಯ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿರ್ತಡೇನು ತನ್ನ ಪರಿ ಬೇರೆ. ಒಂದು ಹಲವು ಆಗುವುದು, ಏಕ ಅನೇಕವಾಗುವುದು ಪ್ರಕೃತಿಯ ಲೀಲೆ. ವೈವಿಧ್ಯಮಯವಾದ ಪ್ರಕೃತಿಯ ಸೂತ್ರಧಾರಕನಾಗಿ ಪರಮಾತ್ಮನು ಜಗದ ಒಳಗೆ ಮಾತ್ರವಲ್ಲ, ಜಗದ ಹೊರಗೂ ಇರುವನು. ಪರಮಾತ್ಮನ ಸ್ವರೂಪವನ್ನ ಕುರಿತು ಚಿಂತನೆ ಮಾಡಿದಾಗ ಅನ್ನಿಸಿತು. ಮಕ್ಕಳು ಮನೆಯಾಟ ಆಡಿದಂತೆ
ಶಿವನು ತನ್ನ ವಿನೋದಕ್ಕೆ ಜಗದ ಆಟವನ್ನ ಆಡುವನು. ವಿನೋದಕ್ಕಾಗಿ ಈ ಚಕ್ರವನ್ನ ತಿರುಗಿಸುವನು. ಜೇಡರ ಹುಳುವಿನಂತೆ ಅದನ್ನ ನೇಯ್ದು ಸೃಷ್ಟಿ ಲೀಲೆ ಸಾಕೆನಿಸಿದಾಗ ಅದನ್ನ ಪರಿದು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡು ಸ್ವಯಂಭುವಾಗಿ ಬಿಡುವನು. ಎಷ್ಟೋ ಹೊತ್ತು ಮೈಮರೆತ ಆಕೆ ಎಚ್ಚರಗೊಂಡಳು. ಅರಮನೆಯ ಕಡೆಗೆ ಹೊರಟಾಗ ಒಡತಿಯನ್ನ ಶಿವಕಾಮಿನಿ ಹಿಂಬಾಲಿಸಿದಳು. ಶಿವೆ, ರಾತ್ರಿ ನಾನೊಮ್ಮೆ ಎಚ್ಚರಗೊಂಡೆ. ನೀನು ಮಲಗಿದ್ದೆ. ಬೆಳ್ದಿಂಗಳಲ್ಲಿ ಬಂದು ಉದ್ಯಾನದಲ್ಲಿ ಕುಳಿತುಕೊಳ್ಳಲು ಬಹಳಷ್ಟು ಬಯಕೆಯಾಗಿತ್ತು. ಎಬ್ಬಿಸಬಹುದಿತ್ತು ತಾಯಿ. ಆದರೆ ನೀನು ಅಸ್ತವ್ಯಸ್ತವಾಗಿ ಮಲಗಿದ್ದೆ. ಪಕ್ಕದಲ್ಲೇ ಬಟ್ಟಲು ಉರುಳುತ್ತಿತ್ತು. ನೇರ ದೃಷ್ಟಿಯಿಂದ ಮಹಾದೇವಿ ನೋಡಿ ಹೀಗೆ ನುಡಿದಾಗ ಶಿವಕಾಮಿನಿ ನಾಚಿಕೊಂಡು ತಲೆ ತಗ್ಗಿಸಿದಳು. ಹೌದು ತಾಯಿ, ನಾನು ಸುರಪಾನ ಮಾಡಿದ್ದೆ. ಮೊದಲು ಈ ಅಭ್ಯಾಸ ನನಗಿರಲಿಲ್ಲ. ಅಂತಃಪುರದ ಪರಿಚಾರಿಕೆಯಾಗಿ ಒಡನಾಡಿಯಾದ್ದರಿಂದ ಕಲಿತು ಬಿಟ್ಟೆ. ಶಿವಕಾಮಿನಿ, ಮನುಷ್ಯನ ಜೀವನ ಬಹು ಬೆಲೆಯುಳ್ಳದ್ದಾಗಬೇಕವ್ವ. ಉಂಡುಟ್ಟು ಮೆರೆವ ಬಾಳುವೆಯೇ ಸರ್ವಸ್ವವಲ್ಲ. ಸಗಣಿಯ ಕ್ರಿಮಿಗಳಂತೆ ಕುಡಿದು ಹೊರಳಾಡುವಂತಹ ಇಂತಹ ಬದುಕು ಬದುಕಿ ಫಲವೇನು? ಮನಸ್ಸು ಸಿಕ್ಕತ್ತ ಹರಿವ ಮಂಗ. ಅದನ್ನ ನಿಗ್ರಹಿಸಬೇಕು ತಂಗಿ. ಆಚಾರನಿಷ್ಠ ಸಂಯಮ ಜೀವನದಲ್ಲಿ ಎಷ್ಟು ಆನಂದವಿದೆ ಗೊತ್ತೇ? ತಪ್ಪಾಯಿತು ಒಡತಿ, ಇನ್ನೆಂದೂ ಕುಡಿಯುವುದಿಲ್ಲ. ಪಶ್ಚಾತ್ತಾಪದಿಂದ ಶಿವಕಾಮಿನಿ ನುಡಿದಳು. ಈರ್ವರು ಅರಮನೆಯ ಕಡೆಗೆ ಬಂದರು. ಮದನರತಿ ಉಳಿದ ವಿಲಾಸಿನಿಯರೊಡನೆ ಬೆಳಗಿನ ಉಪಹಾರ ಸ್ವೀಕರಿಸಿ ತಾಂಬೂಲ ಮೆಲ್ಲುತ್ತಾ ಗಿಳಿ ಪಾರಿವಾಳಗಳೊಡನೆ ಆಟವಾಡುತ್ತಿದ್ದರು. ಮಹಾದೇವಿ ಮಧ್ಯಾಹ್ನದ ಪೂಜೆಗಾಗಿ ಹೂವನ್ನ ಸಂಗ್ರಹಿಸಲು ಬೆತ್ತದ ಬುಟ್ಟಿ ಹಿಡಿದು ಹೊರಟಾಗ ಶಿವಕಾಮಿನಿ ಅಡ್ಡ ಬಂದು, ನಾನು ಹೂ ಬಿಡಿಸಿಕೊಡುವೆ ಒಡತಿ ಎಂದಳು. ಬೇಡ ಶಿವೆ, ಹೆಂಡತಿಯು ಕೈಯಾರೆ ಮಾಡಿಟ್ಟ ಪ್ರೇಮದ ಉಣಿಸು ಆಳು ಮಾಡಿಕೊಡುವ ಉಣಿಸಿಗಿಂತ ಪತಿಗೆ ಹೆಚ್ಚು ಪ್ರಿಯವೆನಿಸುವಂತೆ ಪೂಜಿಸುವ ನಾನೇ ಸಲಕರಣೆಗಳನ್ನ ಹೊಂದಿಸಿಕೊಂಡರೆ ನನ್ನ ದೇವನಿಗೆ ಬಹುಪ್ರಿಯ. ಗೀತೆಯೊಂದನ್ನ ಗುಣಗುಣಿಸುತ್ತಾ ಹೂವುಗಳನ್ನ ಮಹಾದೇವಿ ಸಂಗ್ರಹಿಸತೊಡಗಿದಳು. ತೋರಿಕೆಗೆ ಉದ್ಯಾನವನ ಬಹು ರಮ್ಯವಾಗಿದ್ದರೂ ಹೂ ಗಿಡಗಳ ಸುತ್ತಲೂ ವಿಪರೀತ ಕಳೆ ಬೆಳೆದಿತ್ತು. ಬೊಡ್ಡೆಯ ಸುತ್ತಲೂ ಗೇಣೆತ್ತರದ ಕಳೆ ಬೆಳೆದಿದ್ದರೂ ಪ್ರತಿನಿತ್ಯದ ಆ ಗಿಡಗಳಿಂದ ಹೂವು ಬಿಡಿಸಿಕೊಂಡು ಮುಡಿದು ಆನಂದಿಸುತ್ತಿದ್ದ ವಿಲಾಸಿನಿಯರ ಕೃಪಾದೃಷ್ಟಿ ಆ ಗಿಡಗಳ ಮೇಲೆ ಬಿದ್ದಿರಲಿಲ್ಲ. ಮಹಾದೇವಿ ಹೂ ಬುಟ್ಟಿಯನ್ನ ಒಂದೆಡೆ ಇರಿಸಿ ಕೊಳದ ಬಳಿಯ ಕಟ್ಟೆಗೆ ಮಾಡಿಟ್ಟಿದ್ದಂತಹ ಕುರ್ಚಿಗೆಯನ್ನ ತೆಗೆದುಕೊಂಡು ಕಳೆ ತೆಗೆಯತೊಡಗಿದಳು. ಅರಮನೆಯಲ್ಲಿ ನಿಂತು ಗಮನಿಸಿದ ಮದನರತಿ ಶಿವಕಾಮಿನಿಯರು ಗಾಬರಿಗೊಂಡು ಓಡಿ ಬಂದರು. ಬೇಡ ರತಿಯರೇ, ತಾವು ಹೀಗೆ ಮಾಡಬಾರದು. ತಮ್ಮಂತವರು ಇಂಥ ಕೆಲಸ ಮಾಡಬಹುದೇ? ಮಹಾದೇವಿ ಮುಗುಳ್ನಗುತ್ತಾ ತನ್ನ ಕಾಯಕ ಮುಂದುವರೆಸಿ ಹೇಳಿದಳು. ಕಾಯಕದಲ್ಲಿ ಇಂಥ ಅಂತ ಎಂಬ ಭೇದವಿಲ್ಲ ಮದನ. ಶರೀರದಿಂದ ಮಾಡುವ ಕಾಯಕ ಕೀಳು ಎಂದು ನೀವು ಭಾವಿಸಿದಂತೆ ತೋರುವುದು. ಇದು ಸಲ್ಲದು. ಈ ಗಿಡಗಳ ಹೂವನ್ನ ನೀವು ಬಳಸುವುದಿಲ್ಲವೇ? ಬಳಸದೆ ಏನು ಒಡತಿ, ನಾನು ಮುಡಿದಿರುವುದು ಇದೇ ಗಿಡದ ಹೂಗಳನ್ನ. ತನ್ನ ತುರುಬನ್ನ ಮದನರತಿ ತೋರಿಸಿದಳು. ಭೋಗ ಬೇಕು, ದುಡಿತ ಬೇಡ ಎಂಬುದು ಸರಿಯೇ? ಈ ಗಿಡದ ಹೂವುಗಳನ್ನ ತೆಗೆದುಕೊಂಡು ಶೃಂಗರಿಸಿಕೊಳ್ಳುವ ನೀವು ಇದರ ಸುತ್ತಲೂ ಬೆಳೆದಿರುವ ಕಳೆಯನ್ನೇಕೆ ತೆಗೆಯಬಾರದು? ಅದಕ್ಕಾಗಿ ನೇಮಿಸಲ್ಪಟ್ಟ ತೋಟಗಾರಿಗರು ಇರುವರು ಒಡತಿ. ಈ ಭಾಗದ ವ್ಯವಸ್ಥೆ ನೋಡುವ ತೋಟಿಗನಲ್ಲಿ ಮೈಯಲ್ಲಿ ಅಸ್ವಸ್ಥವಾದ ಕಾರಣ ಅವನು ಬಂದಿಲ್ಲ. ಕಳೆ ವೃದ್ಧಿಯಾಗಿದೆ. ಈ ಗಿಡಗಳಿಂದ ಆನಂದ ಹೊಂದುವ ನೀವೇ ಏಕೆ ಇವುಗಳ ಆರೈಕೆ ಮಾಡಬಾರದು? ವಿಚಾರ ಮಾಡು ಮದನ. ಇಂದು ನೀನಾಗಲಿ ಶಿವಕಾಮಿನಿಯಾಗಲಿ ಹೊರ ಜಗತ್ತಿನಲ್ಲಿ ಬದುಕಬೇಕಾದರೆ ಅದೆಷ್ಟು ದುಡಿಯಬೇಕು? ಅಷ್ಟು ದುಡಿದರೂ ಈ ಅರಮನೆಯಲ್ಲಿ ನಿಮಗೆ ಸಿಗುವ ಈ ಸುಖ ಭೋಗಗಳು ಅಲ್ಲಿ ಸಿಗುವವೆ? ವೈಭವ ಅಟ್ಟಹಾಸಗಳಿಂದ ಇಲ್ಲಿ ಮೈಮರೆತ ನಿಮಗಾಗಿ ಬೇರೊಬ್ಬರು ದುಡಿದು ತಮ್ಮ ದುಡಿಮೆಯಲ್ಲೊಂದು ಪಾಲನ್ನ ಕರದ ರೂಪದಲ್ಲಿ ಅರಮನೆಯ ಬೊಕ್ಕಸಕ್ಕೆ ತುಂಬಬೇಕು. ಅನ್ಯರ ದುಡಿಮೆಯ ಉಯ್ಯಾಲೆಯಲ್ಲಿ ನೀವು ತೂಗುತ್ತಾ ನಿರ್ಲಕ್ಷ್ಯವಾಗಿ ಅದನ್ನ ವ್ಯಯಿಸುವುದು ಪಾಪವಲ್ಲವೇ?
ಲೋಕಕ್ಕಾಗಿ ಯಾರ ಕರ್ತವ್ಯವನ್ನ ಮಾಡದೆ ಅದರಿಂದ ಸುಖ ಭೋಗ ಪಡೆಯುವುದು ಅನ್ಯಾಯವಲ್ಲವೇ? ದುಡಿಯದೆ ತಿನ್ನುವುದಕ್ಕಿಂತ ಮಹಾಪಾಪ ಮತ್ತಾವುದೂ ಇಲ್ಲ. ಪ್ರತಿನಿತ್ಯವೂ ತಪ್ಪದೆ ಸೂರ್ಯನು ಬೆಳಗುವನು, ಗಾಳಿ ಬೀಸುವುದು, ನೀರು ಹರಿಯುವುದು, ಹೂವು ಅರಳುವುದು, ಮಾವು ಚಿಗುರುವುದು. ಜಡ ಸೃಷ್ಟಿಯೇ ಹೀಗೆ ಕಾರ್ಯೋನ್ಮುಖವಾದಾಗ ವಿವೇಕವುಳ್ಳ ಮನುಷ್ಯ ಆಲಸಿಯಾದರೆಂತು? ಕೈಗೊಬ್ಬ ದಾಸಿ ಕಾಲಿಗೊಬ್ಬ ದಾಸಿ, ಎಷ್ಟು ದುಡಿಯದೆ ಸುಖದ ಗೊಂಬೆಗಳಾಗಿ ಸುಪ್ಪತ್ತಿಗೆಯಲ್ಲಿ ಹೊರಳಾಡುವುದು ಇದೆಂತಹ ಹೊರೆಯಾದ ಪಾಪದ ಬದುಕು? ಅರಮನೆಯ ನೇಮವೇ ಇದು ಒಡತಿ. ಅಹುದಮ್ಮ, ಬಡವರ ದುಡಿಯುವವರ ಬೆವರು ಕಣ್ಣೀರುಗಳ ಸರಸಿಯಲ್ಲಿ ರಾಜರಾಸಿರಿವಂತರ ದೋಣಿ ವಿಹಾರ ದಂಡದ ಬಲಗಳಿಂದ ರಕ್ತವನ್ನ ಹಿಂಡುವ ಕ್ರೌರ್ಯ. ಅದಕ್ಕೆಂದೇ ಭೋಗಜೀವಿಗಳು ಅನ್ಯಾವಲಂಬಿಗಳು ಆದ ನಿಮ್ಮಿಂದ ನಾನು ಸೇವೆ ಸ್ವೀಕರಿಸುತ್ತಿಲ್ಲ ಒಡತಿ. ಶಿವಕಾಮಿನಿ ಉದ್ಘರಿಸಿದಳು. ನಿಜ ಸೋದರಿಯೇ, ನಾನೀ ಅರಮನೆಯಲ್ಲಿ ಉಣ್ಣುವಷ್ಟಕ್ಕೆ ಸಮನಾಗಿ ದುಡಿಯದೇ ಇರನು. ಯಾರಿಗೂ ಹೊರೆಯಾಗ ಬಯಸುವುದಿಲ್ಲ. ನೀವೆಂತಹ ಹೊರೆ ತಾಯಿ? ನಿಮ್ಮ ಪಾದ ಸೇವೆ ಊಳಿಗಕ್ಕೆಂದೇ ತಾನೇ ನಮ್ಮನ್ನ ಇಲ್ಲಿ ಇರಿಸಿಕೊಂಡಿರುವುದು. ಮದನರತಿ ಖಿನ್ನಳಾಗಿ ಹೇಳಿದಳು. ನಿಮ್ಮಂತಹ ಅಲ್ಪಕಾಂಕ್ಷಿಗಳ ಕೈಯಿಂದ ಸೇವೆ ಸ್ವೀಕರಿಸುವುದಕ್ಕಿಂತ ಮಹಾಪಾಪ ಯಾವುದೂ ಇಲ್ಲ. ಅಸಂಖ್ಯಾತರು ಹೊರ ಜಗತ್ತಿನಲ್ಲಿ ಸಾಮಾನ್ಯ ಸುಖಗಳಿಂದಲೂ ವಂಚಿತರಾಗಿ ಬಾಳುವಾಗ ಅದರ ಪರಿವೇ ಸಹ ಇಲ್ಲದೆ ವಿಲಾಸದಲ್ಲಿ ಮೈಮರೆತ ನಿಮ್ಮನ್ನ ನೋಡಿ ಬಹುತಾಪ ನನಗಾಗುತ್ತಿದೆ. ಈ ಗಿಡಕ್ಕೆ ನಿಮ್ಮಂತೆ ಪ್ರಜ್ಞೆ ಇಲ್ಲ, ಆದರೂ ಅದು ಹೂವು ಕೊಡುವುದು. ಆದರೆ ವಿವೇಕ ಇರುವ ನಿಮಗೆ ಇದನ್ನು ರಕ್ಷಿಸುವಷ್ಟು ಸೌಜನ್ಯವೂ ಇಲ್ಲ. ದುಡಿಮೆಯಲ್ಲಿ ಅಪಾರ ಆನಂದವಿದೆ. ಮಾಡುವ ಮಾಟವನ್ನ ಶೀಲಯುಕ್ತವಾಗಿ ದೈವಿ ಭಾವನೆಯಿಂದ ಮಾಡಿದಾಗ ಅದು ಕಾಯಕ. ಅದರಲ್ಲಿ ದೈವಿ ಕೂಟದ ಆನಂದವಿದೆ. ನೀವು ಬಳಸುವಷ್ಟು ಕಾರ್ಯಕ್ಕಾದರೂ ದುಡಿತ ಮಾಡಬಾರದೇ ಮದನ? ಮದನರತಿಯ ಮೇಲೆ ಮಹಾದೇವಿಯ ಮಾತುಗಳು ವಿಲಕ್ಷಣ ಪರಿಣಾಮವನ್ನ ಬೀರಿದವು. ತನ್ನ ಸಖಿಯರೊಡನೆ ಸಲಕರಣೆಗಳನ್ನ ತಂದು ಕಾರ್ಯಮಗ್ನಳಾದಳು. ಕಳೆಯನ್ನ ತೆಗೆದು ಪಾತಿ ಮಾಡಿ ಮಣ್ಣನ್ನ ಬೊಡ್ಡೆಗೆ ಏರಿಸಿ ನೀರೆರೆದು ಮಹಾದೇವಿ ವಾತ್ಸಲ್ಯದಿಂದ ಆ ಗಿಡಗಳನ್ನ ಸವರುತ್ತಾ ಮೈಮರೆತು ನಿಲ್ಲುವುದನ್ನ ಕಂಡು ಆಕೆಗೆ ಅಚ್ಚರಿಯಾಗದೇ ಇರಲಿಲ್ಲ. ಗಿಡಗಳ ಮೇಲೆ ಸಹಿತ ಕರುಣೆ ವಾತ್ಸಲ್ಯಗಳ ದೃಷ್ಟಿ ಬೀರುವ ಈ ಒಡತಿ ಅರಸರ ಮೇಲೆ ಏಕೆ ಪ್ರೇಮದ ದೃಷ್ಟಿ ಹರಿಸಲಾರಳೋ ಎಂದು ಚಕಿತಳಾಗಿ ಮದನರತಿ ನೋಡುತ್ತಿದ್ದಳು. ಮುಕ್ಕಾಲು ಜಾವದವರೆಗೆ ಕಾಯಕ ಮಾಡಿ ಮಹಾದೇವಿ ತನ್ನೊಡನೆ ದುಡಿಯುತ್ತಿದ್ದಂತಹ ಶೃಂಗಾರಿಕೆಯರಿಗೂ ವಿರಾಮ ತೆಗೆದುಕೊಳ್ಳಲು ಹೇಳಿ ಅರಮನೆಯತ್ತ ಅವರು ನಡೆದಾಗ ಮಾರ್ಮಿಕವಾಗಿ ನುಡಿದಳು. ದುಡಿಮೆಯ ಬೆಲೆಯನ್ನ ಕಷ್ಟವನ್ನ ಈಗಲಾದರೂ ಅರಿಯಿರಿ. ಒಬ್ಬ ವ್ಯಕ್ತಿ ಸುಖವಾಗಿ ಬದುಕಲು ಒಂದು ಜಾವ ದುಡಿಯಬೇಕಾದರೆ ಸಮಾಜದ ಇನ್ನೊಬ್ಬ ದುಡಿಯದೆ ಕುಳಿತರೆ ಅವನ ಸಲುವಾಗಿ ಇವನು 2 ಜಾವ ದುಡಿಯಬೇಕಾಗುವುದು. ಇಲ್ಲದಿದ್ದರೆ ರಾಷ್ಟ್ರದಾಯದ ಸಮತೋಲನ ತಪ್ಪಾಗುವುದು. ಅಥವಾ ದುಡಿಮೆ ಒಂದು ಕಡೆ ಹೊರೆಯಾದರೆ ವಿಲಾಸ ಇನ್ನೊಂದು ಕಡೆ ವರ್ಧಿಸುವುದು. ಅದರಿಂದಾಗಿ ಶ್ರಮಿಕ ದುಡಿದು ಹತಾಶನಾದರೆ ವಿಲಾಸಿ ದುಡಿಯದೆ ಸಮಾಜಕ್ಕೆ ಹೊರೆಯಾಗುವನು. ಅಹುದು ಒಡತಿ, ನಮ್ಮ ಕಣ್ಣು ತೆರೆಯಿತೆಂದು ಮದನರತಿ ಹೇಳಿದಳು. ಬಿಸಿಲಿನಲ್ಲಿ ತುಡಿದು ಉತ್ಸುಕ ಚೇತನಳಾದ ಮಹಾದೇವಿ ಉದ್ಯಾನದ ಮರವೊಂದರ ಕೆಳಗೆ ವಿಶ್ರಾಂತಿಗಾಗಿ ಬೊಡ್ಡೆ ಕೊರಗಿ ಕುಳಿತಳು. ಬೀಸಿ ಬಂದಪ್ಪುವ ತಂಗಾಳಿ ಬೆವರಿದ ಶರೀರವನ್ನ ಸಾಂತ್ವನಿಸುತ್ತಿತ್ತು. ಆ ವಾತಾವರಣ ಬಹಳಷ್ಟು ಪ್ರಿಯವೆನಿಸಿ ಸವಿಯುತ್ತಿರುವಾಗಲೇ ಅದಕ್ಕೂ ವಿಘ್ನ ಬಂದಿತು. ಕೌಶಿಕನ ಆಗಮನದ ನಂತರ ಏನಾಯಿತು ಎಂಬುದನ್ನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.